ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾರ್ಟೆಕ್ ಕನ್ನಡ. ನನ್ನ ಹೆಸರು ಕೀರ್ತಿ ಅಂತ. ಇವತ್ತು ನಾವು ಒನ್ಸ್ ಅಗೈನ್ ಮುಂಬೈನಲ್ಲಿದ್ದೀವಿ. ಏನಕ್ಕೆ ಅಂದರೆ ನೋಡಿ, ಸಿಯಾರಾ ಪ್ರೈಸ್ ರಿವೀಲ್ ಮಾಡಿದ್ದಾರೆ ಆ್ಯಂಡ್ ಜೊತೆಗೆ ಇಂಜಿನ್ ಆಪ್ಷನ್ಸ್ ಕೂಡ ತಿಳಿಸಿದ್ದಾರೆ ಟಾಟಾ ಮೋಟರ್ಸ್ ಅವರು. ಇವತ್ತು ನಾನು ಮತ್ತೆ ಈ ಗಾಡಿಯ ಕಂಪ್ಲೀಟ್ ವಾಕ್ ಅರೌಂಡ್ ಮತ್ತು ಇಂಟೀರಿಯರ್ಸ್ ಹೇಗಿದೆ ಅಂತ ತೋರಿಸಲ್ಲ, ಬಟ್ ಪ್ರೈಸ್ ಏನಿದೆ, ಇಂಜಿನ್ ಆಪ್ಷನ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ನೋಡಿ, ಕಂಪ್ಲೀಟಾಗಿ ಫಿಲ್ಲಪ್ ಆಗಿಬಿಟ್ಟಿದ್ದಾರೆ ಇನ್ಫ್ಲೂಯೆನ್ಸರ್ಸ್, ಯೂಟ್ಯೂಬರ್ಸ್, ಮೂಲೆಯಿಂದ ಬಂದಿದ್ದಾರೆ ನಮ್ಮ ದೇಶದಿಂದ. ಏನಕ್ಕೆ ಅಂದರೆ ಸಿಯಾರಾ ಬಗ್ಗೆ ಅವರವರ ರೀಜನ್ ಜನಗಳಿಗೆ ಇನ್ಫಾರ್ಮೇಷನ್ ತಲುಪಿಸೋದಕ್ಕೆ. ಅದೇ ರೀತಿ ನಾನು ಇವತ್ತು ನಿಮಗೆ ಕನ್ನಡದಲ್ಲಿ ಈ ಗಾಡಿ ಬಗ್ಗೆ ಹೇಳ್ತಾ ಇದ್ದೀನಿ, ಈ ಗಾಡಿನಲ್ಲಿರುವಂಥ ಇಂಜಿನ್ ಬಗ್ಗೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಪ್ರೈಸ್ನೇ ಹೇಳ್ಬಿಡೋಣ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಬಟ್ ಸ್ಟಿಲ್ ಇರಲಿ, ಹೇಳಲೇಬೇಕು, ಹೇಳ್ದಂಗೆ ಇರೋದಕ್ಕಾಗಲ್ಲ. 11,49,000 ಎಕ್ಸ್-ಶೋರೂಮ್ ಪ್ರೈಸ್ ಆಗುತ್ತೆ ಈ ಗಾಡಿದು. ಇಂಟ್ರಡಕ್ಟರಿ ಪ್ರೈಸ್ ಅಂತ ಹೇಳ್ತಾರೆ, ಅಂದರೆ ಬೇಸ್ ವೇರಿಯಂಟ್ ಪ್ರೈಸ್ ಮಾತ್ರ ಈಗ ಅನೌನ್ಸ್ ಮಾಡಿದ್ದಾರೆ. 11,49,000. ಆನ್ ರೋಡ್ ಪ್ರೈಸ್ ಅರೌಂಡ್ ಒಂದು 14 ಲಕ್ಷ ಆಗಬಹುದು. ಆ್ಯಂಡ್ ಏನೆಲ್ಲ ವೇರಿಯಂಟ್ಸ್ ಬರುತ್ತೆ ಅದನ್ನು ನೀವು ಆನ್ ಸ್ಕ್ರೀನ್ ನೋಡ್ತಾ ಇರ್ಬೋದು, ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಮತ್ತು ಎಲ್ಲ ವೇರಿಯಂಟ್ಸ್ದು ಪ್ರೈಸಸ್ ಇನ್ನೂ ರಿವೀಲ್ ಆಗಿಲ್ಲ. ಯಾವಾಗ ಟಾಟಾ ಮೋಟರ್ಸ್ ಅವರು ತಿಳಿಸ್ತಾರೆ ಆವಾಗ ನಾನು ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಇಂಜಿನ್ ಆಪ್ಷನ್ಸ್ ಇದೆ ಅಲ್ವಾ, ಮಸ್ತಿದೆ. ಇಂಜಿನ್ ಆಪ್ಷನ್ಸ್ಗೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಹೇಳಬೇಕು ನಿಮಗೆ, ಇಲ್ಲಿರುವಂಥ ಈ ಕಲರ್ಗೂ ನಮ್ಮ ಕರ್ನಾಟಕಕ್ಕೂ ಲಿಂಕ್ ಇದೆ. ಹೇಗೆ ಗೊತ್ತಾ, ಈ ಕಲರ್ಗೆ ಕೊಟ್ಟಿರುವಂಥ ನೇಮಿಂಗ್ ಕೂರ್ಗ್ ಕ್ಲೌಡ್ಸ್ ಅಂತ. ನೋಡಿ, ಸಿಯಾರಾಗೂ ನಮ್ಮ ಕರ್ನಾಟಕಕ್ಕೂ ಲಿಂಕ್ ಆಗೋಯ್ತು. ಆ್ಯಂಡ್ ಮುನ್ನಾರ್ ಮಿಸ್ಟ್ ಅಂತಲೂ ಇದೆ, ಪ್ರಿಸ್ಟೈನ್ ವೈಟ್ ಅಂತ ಇದೆ. ಸೊ ಒಂದು 6 ಕಲರ್ ಆಪ್ಷನ್ಸ್ ಏನೋ ಸಿಗುತ್ತೆ ನಿಮಗೆ ಸಿಯಾರಾದಲ್ಲಿ. ಬಟ್ ನನಗೆ ತುಂಬ ಇಷ್ಟ ಆಗಿದ್ದೇನೆಂದರೆ ಈ ಕೂರ್ಗ್ ಕ್ಲೌಡ್ಸ್, ಯಾಕಂದರೆ ನಮ್ಮ ಊರ ಹೆಸರು ಇದೆ, ಕಲರ್ ಕೂಡ ಬೊಂಬಾಟಾಗಿದೆ. ಗಾಡಿ ಸೈಜ್ ನೋಡಿ ಸೈಡಿಂದ ಯಾವ ಥರ ಕಾಣುತ್ತೆ ಅಂತ, ಒಂದು ಅಡ್ವೆಂಚರ್ ಗಾಡಿ ಥರ ಕಾಣುತ್ತಲ್ಲ. ಆ್ಯಂಡ್ ಇನ್ನೊಂದು ನಿಮಗೆ ಗಾಡಿ ತೋರಿಸ್ತೀನಿ, ಅದನ್ನು ನೋಡಿದ್ರಂತೂ ನೀವು ಶಾಕ್ ಆಗಿಬಿಡ್ತೀರಾ. ಏನಕ್ಕೆ ಇಲ್ಲಿ ಡಿಫೆಂಡರ್ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತೀರಾ. ನೋಡಿ, ಇದು ಮುನ್ನಾರ್ ಮಿಸ್ಟ್, ಕಂಪ್ಲೀಟ್ ಒಂಥರ ಗ್ರೀನ್ ಕಲರ್ ಇದೆ ಇದು. ಆ್ಯಂಡ್ ನೀವು ಹ್ಯಾರಿಯರಲ್ಲಿ ನೋಡಿದರೆ ಇದೇ ಥರ ಒಂದು ಕಲರ್ ಕಾಂಬಿನೇಷನ್ ಇತ್ತು. ಸೊ ಆ ಥರ. ಆ್ಯಂಡ್ ಮೇಲೆ ನೋಡಿ ಕ್ಯಾರಿಯರ್ ಹಾಕಿದ್ದಾರೆ, ಕೆಲವು ಅಕ್ಸೆಸರೀಸ್ ಇದೆ, ಟೆಂಟ್ ಇದೆ, ಚೇರ್ ಇದೆ. ಈ ಸೆಟಪ್ ಎಲ್ಲ ಏನಕ್ಕೆ ಮಾಡಿದ್ದಾರೆ ಅಂದರೆ ಒಂದು ಅಡ್ವೆಂಚರ್ ಥೀಮ್ನ ತೋರಿಸೋದಕ್ಕೆ, ಇದು ಒಂದು ಅಡ್ವೆಂಚರ್ ಕಾರ್ ಅಂತ ತೋರಿಸೋದಕ್ಕೆ. ಮುಂಚೆ ಇದ್ದಿದ್ದು ಸಿಯಾರಾಗೂ ಇದಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಆವಾಗಿನ ಕಾಲಕ್ಕೆ ಏನು ಬೇಕಿತ್ತು ಸಿಯಾರಾ, ಆ ಥರ ಆ ಸಿಯಾರಾ ಇತ್ತು 1991ರಲ್ಲಿ ಲಾಂಚ್ ಆಗಿದ್ದಂಥದ್ದು. ಈಗ 2025ರಲ್ಲಿ ಲಾಂಚ್ ಆಗಿರೋದು. ಈಗ ಈ ಯುಗಕ್ಕೆ ಯಾವ ಥರ ಬೇಕೋ ಆ ಥರ ರೆಡಿ ಮಾಡಿದ್ದಾರೆ. ಇಲ್ಲಿರೋದು ಫ್ರಂಟ್ ವೀಲ್ ಡ್ರೈವ್ ಗಾಡಿ. ಆ್ಯಂಡ್ ನನ್ನ ಪ್ರಕಾರ ನೆಕ್ಸ್ಟು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಥರ ಆಲ್ ವೀಲ್ ಡ್ರೈವ್ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ, ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬಂದರೂ ಬರಬಹುದು. ಈಗ ಡೈರೆಕ್ಟಾಗಿ ಇಂಜಿನ್ ಆಪ್ಷನ್ಸ್ ಬಗ್ಗೆ ಹೇಳ್ತೀನಿ. 3 ಇಂಜಿನ್ ಆಪ್ಷನ್ಸ್ ಬರುತ್ತೆ. 1.5 ಲೀಟರೇ ಬರೋದು ಎಲ್ಲದಕ್ಕೂ, ಪೆಟ್ರೋಲ್, ಟರ್ಬೋ ಪೆಟ್ರೋಲ್ ಮತ್ತು ಡೀಸೆಲಿಗೆ. ಸೊ ಮೊದಲಿಂದ ಹೇಳ್ಕೊಂಡು ಹೋಗ್ತೀನಿ ಏನೆಲ್ಲ ಪವರ್ ಇದೆ, ಟಾರ್ಕ್ ಇದೆ ಅಂತ. ಸೊ ಕೇಳ್ಕೊಳ್ತಾ ಹೋಗಿ, ನಿಮಗೆ ಯಾವ ಟೆಸ್ಟ್ ಡ್ರೈವ್ ಮಾಡಬೇಕು ಅಂತ ಅನಿಸುತ್ತೆ ಅದನ್ನು ಟೆಸ್ಟ್ ಡ್ರೈವ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ ತೊಗೊಳ್ಳಿ. ಆ್ಯಂಡ್ ಕೊನೆಯಲ್ಲಿ ನನಗೆ ಯಾವ್ದು ಇಷ್ಟ ಆಯಿತು ಅಂತಲೂ ಹೇಳ್ತೀನಿ. 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ರೆವಟ್ರಾನ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ನ್ಯಾಚುರಲಿ ಆಸ್ಪಿರೇಟೆಡ್ 1.5 ಲೀಟರ್ ಇಂಜಿನ್ ಅದು. 106 PS ಅಷ್ಟು ಪವರ್ ಸಿಗುತ್ತೆ, 145 ನ್ಯೂಟನ್ ಮೀಟರ್ ಅಷ್ಟು ಟಾರ್ಕ್ ಸಿಗುತ್ತೆ. ಅದೇ ನೀವೇನಾದರೂ 1.5 ಲೀಟರ್ TGDI, ಅದಕ್ಕೆ ಹೈಪೀರಿಯನ್ ಅಂತ ಹೆಸರು ಕೊಟ್ಟಿದ್ದಾರೆ. ಹೈಪೀರಿಯನ್ ಇಂಜಿನ್ಗೆ ಹೋದರೆ ಅದು ಟರ್ಬೋ ಪೆಟ್ರೋಲ್, ಪವರ್ ಅಂತೂ ಅಲ್ಟಿಮೇಟ್ 160 PS ಪವರ್ ಇದೆ. ಆ್ಯಂಡ್ ಟಾರ್ಕ್ ಬಂದು 255 ನ್ಯೂಟನ್ ಮೀಟರ್. ಸೊ ಕ್ರೇಜಿ ಲೆವೆಲ್ ಆಫ್ ದಮ್ ಇರುತ್ತೆ ಗಾಡಿನಲ್ಲಿ. ಹ್ಯಾರಿಯರಲ್ಲೇ 170 PS ಇದೆ, ಹೆವಿ ಗಾಡಿ. ಅದಕ್ಕಿಂತ ಲೋವರ್ ಸೆಗ್ಮೆಂಟ್, ಅಂದರೆ ಅದಕ್ಕಿಂತ ಕೆಳಗೆ ಕೂರಿಸ್ತಾರೆ ಈ ಗಾಡಿನ, ಕರುಗಿಂತ ಮೇಲೆ, ಹ್ಯಾರಿಯರ್ಗಿಂತ ಕೆಳಗೆ. ಈ ಗಾಡಿಗೆ 160 PS ಅಂದರೆ ನೆಕ್ಸ್ಟ್ ಲೆವೆಲ್ ನುಗ್ಗುತ್ತೆ ಗಾಡಿ. ಇನ್ನು ಮೂರನೇದಾಗಿ ನೋಡಿ, ಇಲ್ಲಿದೆ 1.5 ಲೀಟರ್ ಡೀಸೆಲ್ ಇಂಜಿನ್ ಕೂಡ ಸಿಗುತ್ತೆ ನಿಮಗೆ, ಏನು ಕರ್ವಲ್ಲಿ ಮತ್ತು ಆ್ಯಂಡ್ ಈವನ್ ನೆಕ್ಸಾನಲ್ಲಿ ಸಿಗ್ತಿತ್ತಲ್ಲ, ಅದೇ ಕ್ರಯೋಜೆಟ್ ಅಂತ ಹೆಸರು ಕೊಟ್ಟಿದ್ದಾರೆ. 1.5 ಲೀಟರ್ ಟರ್ಬೋ ಚಾರ್ಜ್ಡ್ ಡೀಸೆಲ್ ಇಂಜಿನ್, 116 PS ಪವರ್ ಇದೆ ಆ್ಯಂಡ್ 260 ನ್ಯೂಟನ್ ಮೀಟರ್ ಅಷ್ಟು ಟಾರ್ಕ್ ಇದೆ. ಕರ್ವ್ ಮತ್ತು ನೆಕ್ಸಾನ್ಗೆ ನೆಕ್ಸ್ಟ್ ಲೆವೆಲ್ ಮಜಾ ಕೊಡ್ತಿತ್ತು ಗಾಡಿಗೆ ಈ ಇಂಜಿನ್. ಸೊ ಈ ಗಾಡಿಗೆ, ಈ ಸೈಜ್ ಗಾಡಿಗೆ ಡ್ರೈವ್ ಮಾಡಿ ಎಕ್ಸ್ಪೀರಿಯನ್ಸ್ ಹೇಳಬೇಕಾಗತ್ತೆ. ಏನಕ್ಕಂದರೆ ಸೇಮ್ ಪವರ್ ಸ್ವಲ್ಪ ಹೆವಿ ಗಾಡಿಗೆ ಯಾವ ಥರ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೇ ಹೇಳಬೇಕಲ್ವಾ. ಸೊ ಡ್ರೈವಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ 3 ಇಂಜಿನ್ ಯಾವ ಥರ ಇತ್ತು ಅಂತ. ನನಗೆ ಗೊತ್ತಿಲ್ಲ ಡ್ರೈವಲ್ಲಿ ಯಾವ ಇಂಜಿನ್ ಸಿಗುತ್ತೆ ಅಂತ, ಬಟ್ ಇಷ್ಟೊಂದು ನಿಜ, ನನಗೆ ಯಾವ್ದು ಸಿಗುತ್ತೋ ಯಾವ್ದು ಬಿಡುತ್ತೋ. ಆದರೆ 1.5 ಲೀಟರ್ TGDI ಅಂತೂ ನಾನು ಡ್ರೈವ್ ಮಾಡಿ ನೋಡಲೇಬೇಕು, ಯಾಕಂದರೆ ಆ ಲೆವೆಲ್ಗೆ ಪವರ್ ಇದೆ ಆ ಗಾಡಿನಲ್ಲಿ. ಆ್ಯಂಡ್ ಯಾವುದೆಲ್ಲ ಪವರ್ ಟ್ರೈನ್ ಸಿಗುತ್ತೆ ಅಂತ ನೋಡಿದ್ರೆ 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ಗೆ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಸಿಗುತ್ತೆ, 7 ಸ್ಪೀಡ್ ಡ್ಯೂಯಲ್ ಕ್ಲಚ್ ಆಟೋಮೆಟಿಕ್ ಸಿಗುತ್ತೆ, DCA ಅಂತ ಹೇಳ್ತಾರೆ ಟಾಟಾ ಮೋಟರ್ಸ್ ಅವರು. ಇನ್ನು 1.5 ಲೀಟರ್ ಡೀಸೆಲ್ ಇಂಜಿನಿಗೆ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು 6 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸಿಗುತ್ತೆ. ಅದೇನಾದರೂ 1.5 ಲೀಟರ್ TGDI ಇಂಜಿನ್ಗೆ ಹೋದರೆ 6 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸಿಗುತ್ತೆ. ಆ್ಯಂಡ್ ಇನ್ನೂ ಒಂದು ಪವರ್ ಟ್ರೈನ್ ಇದೆ, ಅದು ಯಾವುದಂತ ಇನ್ನೂ ಟಾಟಾ ಮೋಟರ್ಸ್ ಅವರು ಹೇಳಿಲ್ಲ. ನನ್ನ ಪ್ರಕಾರ ಆಲ್ ವೀಲ್ ಡ್ರೈವ್ ಆಪ್ಷನ್ನು ಬರಬಹುದು ಅಂತ. ಸೊ ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಆ್ಯಂಡ್ ಈ ಸಿಯಾರಾ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿದೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ. ಇಲ್ಲಿರುವಂಥ DRL ಏನಿದೆ ಅದಕ್ಕೂ ಒಂದು ಸ್ಪೆಷಾಲಿಟಿ ಇದೆ, ಹೆಡ್ಲ್ಯಾಂಪ್ಸಿಗೆ ಒಂದು ಸ್ಪೆಷಾಲಿಟಿ ಇದೆ. ಟೋಟಲಾಗಿ 12 ಸ್ಪೀಕರ್ಸ್ ಬರುತ್ತೆ. ಒಳಗಿರುವಂಥ ಲೆದರ್ಗೆ ಒಂದು ಸ್ಪೆಷಾಲಿಟಿ ಇದೆ. ಇಲ್ಲಿ ಒಂದು ರೆಪ್ಲಿಕಾ ತೋರಿಸಿದ್ದಾರೆ ನೋಡಿ, 3 ಸ್ಕ್ರೀನ್ ಇದೆ, ಹಾರಿಜಾನ್ ವ್ಯೂ ಅಂತ.
10.25 ಇಂಚ್ ಕ್ಲಸ್ಟರ್ ಬರುತ್ತೆ, ಡಿಜಿಟಲ್ ಕ್ಲಸ್ಟರ್. ಸೊ ಈ ಸೈಡ್ ಇದೆ ಅಲ್ವಾ, ಆ ಕ್ಲಸ್ಟರ್ ಒಳಗಿದೆ. ಇಲ್ಲಿ ನೋಡ್ಬೋದು ಡ್ರೈವರಿಗೆ 10.25 ಇಂಚ್ ಇದೆ, ಇದು ಕ್ಲಸ್ಟರ್ ಡಿಜಿಟಲ್ ಬರುತ್ತೆ. ಆ್ಯಂಡ್ 2 ಸಪ್ರೇಟ್ ಸ್ಕ್ರೀನ್ ಏನಿದೆ ಅದು ನಿಯರ್ಲಿ 12 ಇಂಚ್ ಬರುತ್ತೆ. ಸೊ ಅಂದರೆ ಸೆಂಟರ್ ಕನ್ಸೋಲ್ನಲ್ಲಿ ಮಲ್ಟಿಮೀಡಿಯಾ, ಲೆಫ್ಟ್ ಸೈಡಲ್ಲಿ ಏನು ಕೋ ಪ್ಯಾಸೆಂಜರ್ ಕೂತ್ಕೋತಾರೆ ಅದಕ್ಕೂ ಒಂದು ಸ್ಕ್ರೀನ್ ಕೊಟ್ಟಿದ್ದಾರೆ. ಅದ್ರ ಜೊತೆ 12 ಸ್ಪೀಕರ್ಸ್ ಬರುತ್ತೆ ನೋಡಿ. ಡಾಲ್ಬಿ ಅಟ್ಮಾಸ್ ಇದೆ. ನನ್ನ ಹತ್ರ 2019 ಡೀಸೆಲ್ ನೆಕ್ಸಾನ್ ಇದೆ, ಅದರಲ್ಲೇ 8 ಸ್ಪೀಕರ್ ನೆಕ್ಸ್ಟ್ ಲೆವೆಲ್ ಮಜಾ ಕೊಡುತ್ತೆ. ಇನ್ನು 12 ಸ್ಪೀಕರ್ ಯಾವ ಲೆವೆಲ್ಗೆ ಇರ್ಬೋದು, ಅದರಲ್ಲೂ ಡಾಲ್ಬಿ ಅಟ್ಮಾಸ್ ಅಂದರೆ ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನಿಸುತ್ತೆ, ಆ ಥರ ಗಾಡಿ ಇದು. ಆ್ಯಂಡ್ ಇನ್ನೊಂದು ವಿಚಾರ, ಬೇಸ್ ವೇರಿಯಂಟಲ್ಲೇ ಇವರು ಎಷ್ಟೆಲ್ಲ ಫೀಚರ್ಸ್ ಕೊಡ್ತಾ ಇದ್ದಾರೆ ಟಾಟಾ ಮೋಟರ್ಸ್ ಅವರು ಅಂದರೆ, ಬೈ LED ಹೆಡ್ಲ್ಯಾಂಪ್ಸ್ ಬರುತ್ತೆ ಬೇಸ್ ವೇರಿಯಂಟಲ್ಲೇ, LED DRLs ಬರುತ್ತೆ, LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ, ಆಲ್ ವೀಲ್ ಡಿಸ್ಕ್ ಬ್ರೇಕ್ ಬರುತ್ತೆ, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಜೊತೆಗೆ ಆಟೋ ಹೋಲ್ಡ್ ಕೂಡ ಕೊಡ್ತಾ ಇದ್ದಾರೆ. ಆ್ಯಂಡ್ ಇಷ್ಟೆಲ್ಲ ಫೀಚರ್ಸ್ ನಿಮಗೆ ಟಾಪ್ ಎಂಡಲ್ಲಿ ಸಿಗೋದು ಬೇಸ್ ವೇರಿಯಂಟಲ್ಲೇ ಕೊಡ್ತಾ ಇದ್ದಾರೆ ಅಂದರೆ ಇನ್ನೇನು ಬೇಕು ಹೇಳಿ. ಏನು 11.49 ಪೇ ಮಾಡ್ತೀರಾ ಎಕ್ಸ್ ಶೋರೂಮ್ ಪ್ರೈಸ್, ಅದರಲ್ಲೇ ನಿಮಗೆ ಇಷ್ಟೆಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಅದು ಬಿಟ್ಟು ಇನ್ನೆಲ್ಲ ಬೇಕಾಗಿರೋದೆಲ್ಲ ಕೊಡ್ತಾರೆ. ಪ್ಲಸ್ ಡೋರ್ ಹ್ಯಾಂಡಲ್ಸು ಕೊಡ್ತಾ ಇದ್ದಾರೆ ಬೇಸ್ ವೇರಿಯಂಟಲ್ಲಿ. ಆ್ಯಂಡ್ ಟಾಪ್ ವೇರಿಯಂಟ್ಗೆ ಹೋದರೆ ಲೆವೆಲ್ 2+ ADAS ಬರುತ್ತೆ, 22 ಫೀಚರ್ಸ್ ಬರುತ್ತೆ ಅದರಲ್ಲಿ. ಸೊ ಅದ್ರ ಬಗ್ಗೆ ಎಲ್ಲ ಡ್ರೈವಲ್ಲಿ ಮಾತಾಡೋಣ. ನಿಮ್ಗೇನು ಅನ್ನಿಸ್ತು ಇಂಜಿನ್ ಆಪ್ಷನ್ಸ್ ಕೇಳಿದ್ಮೇಲೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನನ್ನ ಪ್ರಕಾರ ಒಂದು 15 to 25 ಲ್ಯಾಕ್ ಬಡ್ಜೆಟ್ ಇದ್ದು ನೀವೇನಾದರೂ ಸೆಲ್ಟೋಸ್ ಅಥವಾ ಕ್ರೆಟಾ ಆ್ಯಂಡ್ ಈವನ್ ವಿಟಾರಾ ಆಗಿರ್ಬೋದು, ಹೈ ರೈಡರ್ ತೊಗೊಳಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ 100% ಸಿಯಾರಾ ತೊಗೋಬೋದು. ಆ ಎಲ್ಲ ಗಾಡಿಗಳಿಗಿಂತ ಡಿಸೈನ್ ಡಿಫ್ರೆಂಟ್ ಆಗಿದೆ, ಫೀಚರ್ಸ್ ಅಂತೂ ಲೋಡ್ ಮಾಡಿಬಿಟ್ಟಿದ್ದಾರೆ. ಕ್ರಿಸ್ಟೈನ್ ವೈಟ್ ಅಂತ ಕಲರ್ ಇದು. ಬಿಳಿದು ಇಷ್ಟನಾ ಯಾವ್ದು ಇಷ್ಟ ಆಯ್ತು? ನನಗೆ ವೈಟ್ ಇಷ್ಟ. ಹೌದಾ? ಹಾಂ, ನೈಸ್. ನಮಗೆ ಮುನ್ನಾರ್ ಗ್ರೀನ್ ಇಷ್ಟ ಆಯ್ತು. ಆ್ಯಂಡ್ ವೈಟ್ ಇಷ್ಟ ಆಯಿತು, ಬಟ್ ನಮ್ಗೆ ಇನ್ನೊಂದು ಇಷ್ಟ ಆಯಿತು. ಯಾವ್ದು ಗೊತ್ತಾ? ಕೂರ್ಗ್ ಕ್ಲೌಡ್ಸ್. ಹೌದಾ? ಯಾಕೆಂದ್ರೆ ನಮ್ಮ ಕರ್ನಾಟಕದ ಹೆಸರು ಬಂದಿದೆ. ಕರ್ನಾಟಕದಲ್ವಾ? ಹೌದು. ಸೊ ಈಗ ನಮ್ಮ ಜೊತೆ ಮಾತಾಡ್ತಾ ಇರೋದು ಇವರು. ನಮಸ್ಕಾರ. ಹಾಂ, ಇವ್ರ ಹೆಸರು ಸೀಗಲ್ ಗರ್ಲ್ ಫ್ರೆಂಡ್ ಅಂತ. ಇವ್ರ ಹೆಸರು ಸೀಗಲ್ ಗರ್ಲ್ ಫ್ರೆಂಡ್ ಅಲ್ಲ, ಇವ್ರ ಹೆಸರು ಪ್ರಿಯಾಂಕಾ ಅಂತ. ಆಧಾರ್ ಕಾರ್ಡ್ ಹೆಸರು ಹೇಳ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಹೆಸರು ಬಂದು ಸೀಗಲ್ಸ್ ಗರ್ಲ್ ಫ್ರೆಂಡ್ ಅಂತ. ಸೊ ಅವ್ರದ್ದು ಪೇಜ್ ಇದೆ, ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬ್ದು ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರು ಪಂಚತಾರ ಇನ್ಫ್ಲೂಯೆನ್ಸರ್ ಅಂತ ಹೆಸರಿಟ್ಟಿದ್ದೀವಿ ಇವರಿಗೆ. ಕನ್ನಡದಲ್ಲಿ ಲಕ್ಷ್ಮಿ ಅವರು ಇದ್ದಾರಲ್ಲ, ಹಾಂ, ಆ ಥರ ಎಲ್ಲ ಲ್ಯಾಂಗ್ವೇಜಲ್ಲೂ ಇವ್ರು ಮಾಡ್ತಾರೆ. ಅವ್ರದ್ದೊಂದೇ ಪ್ರೊಫೈಲು, ಎಲ್ಲ ಲ್ಯಾಂಗ್ವೇಜಲ್ಲೂ ಕಂಟೆಂಟ್ ಇರುತ್ತೆ. ಸೊ ನಮ್ಮ ಸಿಚುವೇಶನ್ ಅಂತೂ ಇದೇ ಥರ ಇರುತ್ತೆ ವಿಡಿಯೋ ಮಾಡಬೇಕಾದ್ರೆ. ಇಲ್ಲಿಗೆ ಬಂದಾಗೆಲ್ಲ ನೋಡಿ ಮುತ್ಕೊಂಡ್ಬಿಟ್ಟಿರ್ತಾರೆ, ಒಳಗೂ ಇರ್ತಾರೆ ಹೊರಗೂ ಇರ್ತಾರೆ. ಅಲ್ಲಿ ನಾವು ಜಾಗ ಮಾಡಿಕೊಂಡು ವಿಡಿಯೋ ಶೂಟ್ ಮಾಡಬೇಕಾಗತ್ತೆ. ಖಂಡಿತವಾಗ್ಲೂ ಈ ಸಲ ಈ ವಿಡಿಯೋಗೆ ಯಾರೆಲ್ಲ ಕಮೆಂಟ್ ಮಾಡ್ತೀರಾ 100% ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಇದೆ, ಏನಪ್ಪ ಅಂದರೆ ನಿಯರ್ಲಿ ಒಂದು 97,000 ಏನೋ ಸಬ್ಸ್ಕ್ರೈಬರ್ಸ್ ಇದ್ದರು. ಸಿಯಾರಾ ವಿಡಿಯೋ ಹಾಕ್ತಿದ್ದಾಗೇ 99,600 ಈಗ ನಿಂತ್ಕೊಂಡಿದೆ. ಈ ವಿಡಿಯೋ ಅಪ್ಲೋಡ್ ಆಗೋದ್ರೊಳಗೆ ಮೇ ಬಿ 1 ಲಕ್ಷ ಮುಟ್ಬೋದು ನಮ್ಮ ಚಾನಲ್, ಅಥವಾ ಬಾರ್ಡ್ರಲ್ಲಿ ನಿಂತಿರುತ್ತೆ. ನೀವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಇದೇ ಥರ ಕನ್ನಡದಲ್ಲಿ ಇಷ್ಟೆಲ್ಲ ಇನ್ಫ್ಲೂಯೆನ್ಸರ್ಗಳ ಮಧ್ಯೆ ಬಂದು ನಾವು ನಿಮಗೆ ಇನ್ಫಾರ್ಮೇಷನ್ ತಲುಪಿಸಬೇಕು ಅಂದರೆ ಬೇಕಾಗಿರೋದು ನಿಮ್ಮ ಸಪೋರ್ಟ್. ಸೊ ಹಾಗಾಗಿ ಫಾಲೋ ಮಾಡ್ಕೊಳ್ಳಿ. ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಸ್ ಇದೆ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಏನು ಮಾಡ್ತೀರಾ, ಕಾಯ್ತಾ ಇರ್ತೀರಾ? ಸಿಗೋಣ. ಬಾಯ್ ಬಾಯ್.